ದಾಪಕ್ಲುವಿನ ಅಲ್ನೂರ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾದ ಮಸ್ಜಿದ್ ತೌಹೀದ್ ನೂತನ ಮಸೀದಿ ಉದ್ಘಾಟನಾ ಸಮಾರಂಭ ಹಾಗೂ ದುವಾ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು. ದಾಪಕ್ಲುವಿನ ಬೇತು ರಸ್ತೆಯಲ್ಲಿ ನಿರ್ಮಿಸಲಾದ ನೂತನ ಮಸೀದಿಯಲ್ಲಿ ಬುಧವಾರ ಆಜಾನ್ ಮೊಳಗಿಸಿ ಅಸರ್ ನಮಾಜ್ ನಿರ್ವಹಿಸುವ ಮೂಲಕ ವಿಸ್ಡಮ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅಧ್ಯಕ್ಷರಾದ ಪಿಎನ್ ಅಬ್ದುಲ್ ಲತೀಫ್ ಮದನಿ ಅವರು ನೂತನ ಮಸೀದಿಯನ್ನು ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಲತೀಫ್ ಮದನಿಯವರು ಮಾತನಾಡಿ, ಮಸೀದಿಗಳು ಅಲ್ಲಾಹನ ಆರಾಧನಾ ಕೇಂದ್ರವಾಗಿದ್ದು, ನಮಾಜ್ ನಿರ್ವಹಿಸುವ ಮೂಲಕ ದೈವಾರಾಧನೆಯೊಂದಿಗೆ ಮನುಷ್ಯನನ್ನ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಪರಿವರ್ತಿಸುವ ಪವಿತ್ರ ಕೇಂದ್ರವಾಗಿದೆ. ಜಗತ್ತಿನಲ್ಲಿ ಹಲವಾರು ಧರ್ಮ ಜನಾಂಗದ ಜನರಿದ್ದು ಅವರೆಲ್ಲ ಅವರ ವಿಶ್ವಾಸದ ದೈವಗಳನ್ನು ಆರಾಧನೆ ಮಾಡ್ತಾರೆ. ಆದರೆ ಮುಸಲ್ಮಾನರು ಏಕದೈವ ವಿಶ್ವಾಸಿಗಳಾಗಿದ್ದು ಪವಿತ್ರ ಗ್ರಂಥ ಹುರಾನ್ ಹಾಗೂ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವವರಾಗಿದ್ದಾರೆ. ದೇಶದ ನಾನಾ ಕಡೆಗಳಲ್ಲಿ ತೌಹೀದಿನ ಮಸೀದಿಗಳು ನಿರ್ಮಾಣವಾಗಿದ್ದು ಅದರಂತೆ ಇಲ್ಲಿ ಕೂಡ നൂതന മസീദിಯನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ധാരാളം ശക്തികളെന്ന് സങ്കല്പിക്കപ്പെടുന്ന ദൈവങ്ങളെ പലരും ആരാധിക്കുന്നുണ്ട്. ഓരോരുത്തർക്കും അവരുടെ വിശ്വാസം, ആ സമുദായത്തിൻ്റെ വിശ്വാസം ബഹുമാനിക്കപ്പെടണം. പക്ഷെ മുസ്ലിങ്ങളെ സംബന്ധിച്ചിടത്തോളം അവർ ഏക ദൈവ വിശ്വാസികളാണ്. വളരെ ലളിതമാണ് ആ ആശയം. എല്ലാവരും അള്ളാഹുവിനാൽ സൃഷ്ടിക്കപ്പെട്ടവരാണ്. ലോകത്ത് ഒന്ന് ഖാലിക്കും മറ്റെല്ലാം മഖ്ലൂക്കുമാണ്. ചരങ്ങളാകട്ടെ അചരങ്ങളാവട്ടെ, ജീവനുള്ളവയാകട്ടെ ജീവനില്ലാത്തവയാകട്ടെ, എല്ലാം അല്ലാഹു സുബ്ഹാനഹു വ തആല സൃഷ്ടിപ്പിൽപ്പെട്ടതാണ്. ഖലഖസ് സമാവാതി വൽ അർദ വമാ ബൈനഹുമാ ഫീ സിത്തത്തി അയ്യാമിൻ സുമ്മ ഇസ്തവ അലൽ അർശ്. ആകാശങ്ങളെയും ഭൂമിയെയും ആകാശഭൂമികൾക്കിടയിലുള്ളതിനെയും അല്ലാഹു സുബ്ഹാനഹു വ തആല സൃഷ്ടിച്ച് ആ സൃഷ്ടിപ്പ് പൂർത്തിയാക്കിയതിനു ശേഷം അവൻ അവൻ്റെ സിംഹാസനത്തിൽ ഇരുന്നു, ഉപവിഷ്ടനായി. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಸಣ್ಣುವಂಡ ಕಾವೇರಪ್ಪ ಅವರು ಮಾತನಾಡಿ, ವಿವಿಧ ಧರ್ಮಗಳ ಜನಾಂಗದವರು ವಾಸಿಸುವ ನಮ್ಮ ದೇಶದಲ್ಲಿ ಮುಸ್ಲಿಂ ಸಮುದಾಯವು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮುಸ್ಲಿಂ ಸಮುದಾಯದ ಜನರು ಬಡತನದಿಂದ ಈ ಹಿಂದೆ ಶೈಕ್ಷಣಿಕವಾಗಿ ಹಿಂದೆ ಸರಿದಿದ್ರು. ಇದರಿಂದ ಸಮುದಾಯದ ಹಿಂಜರಿಕೆಗೆ ಕಾರಣವಾಗಿತ್ತು. ಆದರೆ ಈಗ ಸಮುದಾಯ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಿದ್ದು ದೇಶ ವಿದೇಶದ ವಿವಿಧ ಕಡೆಗಳಲ್ಲಿ ವಿವಿಧ ಶೈಕ್ಷಣಿಕ ಕೇಂದ್ರಗಳನ್ನು ಒಳಗೊಂಡ ಉನ್ನತ ಸ್ಥಾನಕ್ಕೆ ಏರುತ್ತಿರುವುದು ಶ್ಲಾಘನೀಯವೆಂದರು. ಧಾರ್ಮಿಕ ಪಠಣದೊಂದಿಗೆ ಸಮುದಾಯದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿಸಲು ಪೋಷಕರು ಶ್ರಮ ಪಡಬೇಕೆಂದರು. ಡಾಕ್ಟರ್ಸ್ ಆಗಿ ಇಂದು ಹಲವು ಉನ್ನತ ಉದ್ಯೋಗಗಳಲ್ಲೂ ಕೂಡ ಇದ್ದಾರೆ. ಇದು ನಿಜಕ್ಕೂ ಸಮಾಜದ ಪ್ರಗತಿ ವಿದ್ಯಾಭ್ಯಾಸದಿಂದ ಅಂತ ಹೇಳೋದನ್ನು ಎತ್ತಿ ತೋರಿಸ್ತದೆ. ಅದೇ ರೀತಿ ಈ ಸಮುದಾಯದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದ್ದಿರ್ತದೆ, ಬಡತನ. ಈಗ ವಿದ್ಯಾಭ್ಯಾಸದ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬಡತನ ಕೂಡ ಕಮ್ಮಿಯಾಗಿದೆ. ಒಂದು ಉದಾಹರಣೆ ಅಂತ ಹೇಳಿದ್ರೆ, ಮುಂದೆ ನಮ್ಮ ಇಲ್ಲಿ ಕಾಫಿ ತೋಟಗಳಲ್ಲಿ ಕೆಲಸ ಮಾಡಲಿಕ್ಕೆ ಮುಸ್ಲಿಂ ಜನಾಂಗದವರೇ ಹೆಚ್ಚಾಗಿ ಬರ್ತಾಯಿದ್ರು. ಈಗ ವಿದ್ಯಾಭ್ಯಾಸದಿಂದ ಎಲ್ಲರೂ ಪ್ರಗತಿ ಹೊಂದಿ ಈಗ ನಮಗೆ ಕೂಲಿ ಕೆಲಸಕ್ಕೆ ನಾವು ಅಸ್ಸಾಂನಿಂದ ನಾವು ಈಗ ಕೆಲಸಗಾರರನ್ನು ಕರೆಸುತ್ತ ಪರಿಸ್ಥಿತಿ ಬಂದಿದೆ. ನಿಜವಾಗಿಯೂ ಈ ವಿದ್ಯಾಭ್ಯಾಸದ ಪ್ರಾಮುಖ್ಯತೆ ಇದರಲ್ಲೇ ಗೊತ್ತಾಗುತ್ತೆ. ಗ್ರಾಮ ಪಂಚಾಯಿತಿ ಸದಸ್ಯ ಕುಲ್ಲೇಟಿರ ಅರುಣ್ ಬೇಬಾ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ವಿರೋಧಗಳನ್ನು ಎದುರಿಸಿ ಇವತ್ತು ಒಂದು ಭವ್ಯವಾದ ಮಸೀದಿಯನ್ನು ನಿರ್ಮಿಸಲು ಮುಂದೆ ನಿಂತಹ ಹಸ್ನಾರ್ರವರೇ, ಅವರ ಆಸಿಫ್ರವರೇ, ಕಾಸಿಮ್ರವರೇ ಸಹಪಾಠಿಗಳೇ. ಯಾಕೆಂತ ಹೇಳಿದ್ರೆ, ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅದರ ಅಡಿಪಾಯ ಬಹಳ ಮುಖ್ಯ. ವಿರೋಧಗಳನ್ನು ಎದುರಿಸಿ ಸ್ವಂತ ಸಮುದಾಯದ ವಿರೋಧಗಳು, ಆತ್ಮೀಯರ ವಿರೋಧಗಳು, ಹಿಂದುಗಡೆಯಿಂದ ಬೆನ್ನಿಗೆ ಚೂರಿ ಹಾಕುವಂಥವರು ಎಲ್ಲವನ್ನು ಎದುರಿಸಿ ಈ ಭವ್ಯವೊಂದಾದಂಥ ಮಸೀದಿಯನ್ನು ನಿರ್ಮಿಸಿದ್ದು ಮಕ್ಕಳಾಟಿಗೆ ಏನಲ್ಲ. ಯಾಕೆಂತ ಹೇಳಿದ್ರೆ, ಕಳೆದ 20 ವರ್ಷಗಳಿಂದ ನಾಪೋಕ್ಲು ಪಂಚಾಯಿತಿಯಲ್ಲಿ ತಮ್ಮಗಳೆಲ್ಲರ ಆಶೀರ್ವಾದದಿಂದ ಜನಪ್ರತಿನಿಧಿ ಆಗಿದ್ದು ಅವರ ಕಷ್ಟ ಸುಖಗಳಲ್ಲಿ ಹಗಲಿರುಳು ನಾನು ನೋಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಖಲೀಲ್ ತಲಪಾಡಿ ಅವರು ಮುಖ್ಯ ಭಾಷಣ ಮಾಡಿದರು. ಮೌಲವಿ ಶಿಹಾಬ್ ಎಡಕರ ಹಾಗೂ ಮುನೀರ್ ಶರಫಿ ಅವರ ನೇತೃತ್ವದಲ್ಲಿ
ತೌಹೀದ್ ಹಾಗೂ ಇಸ್ಲಾಮಿನಲ್ಲಿ ಯುವಕರ ಪಾತ್ರ ಎಂಬ ವಿಷಯದ ಕುರಿತು ದುವಾ ಸಮ್ಮೇಳನ ನಡೆಯಿತು. ಮೃತ ಹೊಂದಿ ಇರುವವರೊಂದಿಗೆ ಕೇಳಿದರೆ ನಿಮ್ಮ ಆ ಕರೆಯನ್ನು ಅವರು ಕೇಳಲಾರರು. ಆ ಒಂದು ವೇಳೆ ನೀವು ಕೇಳುವುದೆಂದು ಸಂಕಲ್ಪಿಸಿದ್ದರೂ ಕೂಡ ಅದಕ್ಕೆ ಅವರು ಉತ್ತರ ನೀಡಲಾರರು ಎಂದು ದಿವ್ಯ ಕುರ್ಆನಿನ ಸಂದೇಶವು ಅಡಕವಾಗಿರುವಾಗ ಈ ಸಂದೇಶಗಳನ್ನು ಕಡೆಗಣಿಸಿ ಆಗಿದೆ. ಇಲ್ಲಿನ ಸುತ್ತಮುತ್ತಲಿರುವಂತಹ ಎಲ್ಲ ದರ್ಗಗಳಲ್ಲಿರುವಂತಹ ಮೃತ ಶರೀರವನ್ನು ಅಲ್ಲಿ ದಫನ ಮಾಡಿದಂತಹ ಅವರೊಂದಿಗೆ ಆರಾಧಿಸುತ್ತಿರುವಂತಹ ಒಂದು ಸ್ಥಿತಿಯನ್ನಾಗಿದೆ ನಾವು ನೋಡುತ್ತಾ ಇರುವುದು. ಈ ನಿಟ್ಟಿನಲ್ಲಿ ಈ ನಾಪಕ್ಲು ಗ್ರಾಮದ ಈ ನಾಪಕ್ಲುವಿನಲ್ಲಿ ತಲೆ ಎತ್ತಿ ನಿಂತಿದ್ದಂತಹ ಈ ಮಸೀದಿಯು ಇದಕ್ಕೆಲ್ಲದಕ್ಕಿಂತಲೂ ಭಿನ್ನವಾಗಿ ಯಾವುದೆಲ್ಲ ದರ್ಗಗಳಲ್ಲಿ ಯಾರೆಲ್ಲ ಮೃತರಾಗಿ ಇರುತ್ತಾರೋ ಆ ದರ್ಗಗಳಲ್ಲಿದ್ದವರನ್ನು ಜೀವಂತರನ್ನು ಕೂಡ ಸೃಷ್ಟಿಸಿದಂತಹ ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಆ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ PM ಕಾಸಿಂ, ಮೊಹಮ್ಮದ್ ಕುಂಜಿ ಸುಳ್ಯ, ಮಸೀದಿ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್, ಕಾರ್ಯದರ್ಶಿ ಆಸಿಫ್ ಅಲಿ, ಸಮಿತಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.